ಈಗ ಈ ವಿಷಯಗಳು ಅಷ್ಟೇ ಅಲ್ಲ, SCPT ಈ ಸರ್ಕಾರದಲ್ಲಿ ದಲಿತರಿಗೆ ಕೊಡ್ತಕ್ಕಂಥ ಗೌರವ ಎಲ್ಲ ಜನರಿಗೆ ಗೊತ್ತಾಗಿ ಹೋಗಿದೆ. ಇವತ್ತಲ್ಲ, ಹಿಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಿಂದಲೂ ಕೂಡ ಅವರು ಎಷ್ಟು ಗೌರವ ದಲಿತರಿಗೆ ಕೊಟ್ಟಿದ್ದಾರೆ ಅನ್ನೋದು ಸಮಾಜಕ್ಕೆ ಗೊತ್ತಾಗಿದೆ. ಇವರು ಕೊಟ್ಟಿರ್ತಕ್ಕಂಥ ಗೌರವ ನೋಡಿದ ಒಬ್ಬ ದಲಿತರು ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತಕ್ಕಂಥ ನನ್ನ ಒಂದು ವಿನಂತಿ. ಯಾಕಂದರೆ ನೋಡಿರಿ, ಯಾವ ಸರ್ಕಾರದಾಗಾದರೂ ಇಷ್ಟು ಅಥವಾ ಯಾವ ಪಕ್ಷದಿಂದ ಇಷ್ಟು ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇತ್ತ? ನೀವೇ ಹೇಳಿ. ನೀವು ಹೇಳಿದಲ್ಲ, ಖರ್ಗೆರವರು ದೇಶದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಿಟಕಿನಲ್ಲಿ ನೋಡಬೇಕಾ ಇವರು ನಾಮಿನೇಷನ್ ಕೊಡೋದು? ಇದಕ್ಕಿಂತ ಅವಮಾನ ಯಾರ್ಯಾರ ಮಾಡ್ತಾರ? ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತಪ್ಪ? ಒಬ್ಬ ದಲಿತ ವ್ಯಕ್ತಿ ಪಕ್ಷದ ಅಧ್ಯಕ್ಷ, ನಮ್ಮ ಪಕ್ಷದಾಗ ನೋಡ್ರಿ, ಪಕ್ಷದ ಎಲ್ಲಾದರೂ ಕೂಡ ಪ್ರಧಾನಮಂತ್ರಿಗಳು ಹೋದರೆ ಪಕ್ಷದ ಅಧ್ಯಕ್ಷತೆ ಕರ್ಕೊಂಡು ಹೋಗ್ತಾರೆ. ಆದರೆ ಇವರು ಕರ್ಕೊಂಡು ಹೋಗಿ ಅವನು ಹೊರಗೆ ನಿಲ್ಲಿಸಿ ಕಿಟಕಿನಲ್ಲಿ ಮುದುಕ ಹಿಂಗೆ ನೋಡ್ತಾ ಇತ್ತು. ನಮಗೆ ಅಸಹ್ಯ ಅಲ್ವಾ? ಇದು ದಲಿತರಿಗೆ ಕೊಡ್ತಕ್ಕಂಥ ಇದು ಒಂದು ಗೌರವನ? ಕಾಂಗ್ರೆಸ್ನವರು ಇದನ್ನು ಅತ್ಯಂತ ಭಾಳ ಕೆಟ್ಟ ದೃಷ್ಟಿಯಿಂದ ಜನ ಭಾಳ ಹೀಯಾಡಿಸ್ತಾ ಇದ್ದಾರೆ ದಲಿತರು. ಅಷ್ಟೇ ಅಲ್ಲ, ಇನ್ನೂ ಭಾಳ ಇಂಥ ಸಾಕಷ್ಟು ಉದಾಹರಣೆಗಳದಾವ. ಪ್ರಸಂಗ ಬಂದಾಗ ಅವೆಲ್ಲವೂ ಕೂಡ ನಾನು ಬಿಚ್ಚಿಡ್ತೀನಿ ಅಷ್ಟೇ. ಈಗೇನು ಚಟುವಟಿಕೆ ಎಲ್ಲ ಚೆನ್ನಾಗಿದೆಯಪ್ಪ, ನಮಗೆ ರಾಜ್ಯದ್ದು ಚೆನ್ನಾಗಿದೆ. ನಮಗೆ ಟಿಕೆಟ್ ನಂದು ವಿಷಯದಾಗ ಹೇಳ್ತೀನಿ, ನಮಗೆ ಟಿಕೆಟ್ ಕೊಟ್ಟಾರ. ನಾವೇನು ಟಿಕೆಟ್ ಕೇಳದೆ ಇದ್ದು ಕೂಡ ನಮಗೆ ಟಿಕೆಟ್ ಕೊಟ್ಟಾರ. ಬಾರಪ್ಪ ನೀನು ಇಲೆಕ್ಷನ್, ನಮ್ಗೆ ಒಳ್ಳೇದು ಮಾಡಿಲ್ಲ, ಪಕ್ಷದ್ದು ಒಳ್ಳೇದು ಮಾಡಿಲ್ಲ. ಅದರ ಪಕ್ಷದಲ್ಲಿ ಏನೇನು ನಡೀತದ ಅನ್ನತಕ್ಕಂಥದ್ದು ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಪಕ್ಷದಲ್ಲಿ ಯಾವ ಪದಾಧಿಕಾರಿಗಳನ್ನು ಕೂಡ ಇಲ್ಲ, ನನ್ನ ಕ್ಷೇತ್ರದಲ್ಲಿ ಇದ್ದೀನಿ. ಅದನ್ನು ನಮ್ಮ ರವಿಕುಮಾರ್ ಅವರೇ ಹೇಳೋದು. ನೋಡ್ರಿ, ಒಳ ಜಗಳಗಳು ಎಲ್ಲ ಇಲ್ಲಿಲ್ಲ, ಬೇರೆ ಪಕ್ಷದಲ್ಲಿಲ್ಲ. ದೇವೇಗೌಡರ ಪಕ್ಷದಲ್ಲಿ ಅದ, ಕಾಂಗ್ರೆಸ್ನಲ್ಲಿ ಇದೆ. ಅವ್ರ ಚಟ ಬಿದ್ದು ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಬಗೆಹರಿಸ್ತಾರೆ.